ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ನೀಟ್ 2026 ಕೌನ್ಸಿಲಿಂಗ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಲೇಟೆಸ್ಟ್ ನ್ಯೂಸ್ ಏನಪ್ಪ ಅಂತಂದರೆ, ಇವತ್ತು ರಿಲೀಸ್ ಮಾಡಿರುವಂತಹ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದಿರುವಂತಹ ಲೇಟೆಸ್ಟ್ ನ್ಯೂಸು. ನೀಟ್ ಸ್ಟೂಡೆಂಟ್ಸ್ಗಳಿಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳೋದಕ್ಕೆ ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ಇನ್ನು ನಿಮಗೆ ಇಲ್ಲಿ ಲಿಂಕನ್ನು ರಿಲೀಸ್ ಮಾಡಿದ್ದಾರೆ. ಸೊ ಯಾರ್ಯಾರು ಇನ್ನೂ ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು, ಯಾರು ಮಾಡ್ಕೋಬಾರ್ದು ಅನ್ನೋದಾದರೆ ನಿಮ್ಗೆ ಗೊತ್ತಿರಲಿ. ಫಸ್ಟ್ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ, ಮೆಡಿಕಲ್ ಸೀಟ್ಸಲ್ಲಿ ನಮ್ಮ ಕರ್ನಾಟಕದಲ್ಲಿರುವಂಥ ಮೆಡಿಕಲ್ ಸೀಟ್ಸ್ ಏನಿದೆ ಅದರಲ್ಲಿ ಗೌರ್ಮೆಂಟ್ ಸೀಟ್ಸಲ್ಲಿ 85% ಸೀಟ್ಸು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯೇ ಕೌನ್ಸಿಲಿಂಗನ್ನು ಮಾಡುತ್ತೆ. 85% ಸೀಟ್ಸ್ ನಮ್ಮ ಕರ್ನಾಟಕದಲ್ಲಿ ಗೌರ್ಮೆಂಟ್ ಸೀಟ್ಸ್ ಏನಿದೆ ಮೆಡಿಕಲ್ ಸೀಟ್ಸು, ಅದರಲ್ಲಿ 85% ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯೇ ಕೌನ್ಸಿಲಿಂಗನ್ನು ಮಾಡುತ್ತೆ. ಇನ್ನು ಉಳಿದಿರುವಂಥ 15% ಸೀಟ್ಸನ್ನು MCC ಮೆಡಿಕಲ್ ಕೌನ್ಸಿಲ್ ನಿಮಗೆ ಇದನ್ನು ಅದು ಆಲ್ ಇಂಡಿಯಾ ರ್ಯಾಂಕಿಂಗ್ ಇದು ಇರುತ್ತೆ, ನಿಮಗೆ ಕೌನ್ಸಿಲಿಂಗ್ ಇರುತ್ತೆ. ಅಲ್ಲಿ MCC ನಿಮಗೆ ರಿಮೈನಿಂಗ್ 15% ಸೀಟ್ಗಳಿಗೆ ಕೌನ್ಸಿಲಿಂಗನ್ನು ಮಾಡುತ್ತೆ. ಓಕೆ, ಸೊ ನೀವು MCCನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ 15% ಆಲ್ ಇಂಡಿಯಾ ಕೋಟಾ ಸೀಟ್ಸ್ ಏನಿದೆ ಅವುಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು MCCನಲ್ಲಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು. ಈಗ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಹೇಗೆ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ತಿರೋ 85% ಸೀಟ್ಸ್ಗೆ, ಅದೇ ರೀತಿಯಾಗಿ ಉಳಿದಂತಹ 15% ಸೀಟುಗಳಿಗೆ MCCನಲ್ಲಿ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಯಾವ ರೀತಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು MCCಗೆ ಅನ್ನುವಂಥದ್ದನ್ನು ಆಮೇಲೆ ನೋಡೋಣ. ಈಗ ಮೊದಲನೇದಾಗಿ, ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ 85% ಸೀಟ್ಸ್ ಏನಿದೆ ಮೆಡಿಕಲ್ ಸೀಟ್ಸ್ ಕೌನ್ಸಿಲಿಂಗ್ ಮಾಡುತ್ತೆ, ಅದಕ್ಕೆ ರಿಜಿಸ್ಟ್ರೇಷನ್ಗೆ ಓಪನ್ ಮಾಡಿದ್ದಾರೆ ಲಿಂಕನ್ನು. ಸೊ ನೀವು ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕಾಗತ್ತೆ. ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿ ನೋಡೋದಾದರೆ, ಈಗ ಆಲ್ರೆಡಿ KCETಯನ್ನು ಬರೆದು ಈಗ ಆಲ್ರೆಡಿ ಕೌನ್ಸಿಲಿಂಗ್ ಪ್ರೊಸೀಜರಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ, ನೀವು ಅಮೌಂಟನ್ನು ಪೇ ಮಾಡಿ ಇಂಜಿನಿಯರಿಂಗ್ ಆಲ್ರೆಡಿ ಅಥವಾ ಫಾರ್ಮಸಿ ಉಳಿದಂಥ ಕೋರ್ಸ್ ನರ್ಸಿಂಗ್ ಆಗಲಿ ಅಥವಾ ವೆಟರ್ನರಿಗಾಗಲಿ ಆಲ್ರೆಡಿ ನೀವು ಕೌನ್ಸಿಲಿಂಗನ್ನು ಆಲ್ರೆಡಿ ಅಮೌಂಟನ್ನು ಪೇ ಮಾಡಿ ಅರೌಂಡ್ 750 ರುಪೀಸ್ ಏನೋ ಪೇ ಮಾಡಿ ನೀವು ಆಲ್ರೆಡಿ ಕೌನ್ಸಿಲಿಂಗಿಗೆ ಲಾಗಿನ್ ಆಗಿದ್ದೀರಾ. ಅಂತಹ ಕ್ಯಾಂಡಿಡೇಟ್ಸು ಮಾಡ್ಕೊಳ್ಳುವಂಥ ನೆಸೆಸಿಟಿ ಇಲ್ಲ. ಯಾರು ಮಾಡ್ಕೋಬೇಕು ಅಂತಂದರೆ, ಈಗ ಹೊಸದಾಗಿ ಇನ್ನೂ ಯಾರು KCET ಎಕ್ಸಾಮಿನೇಷನ್ ಬರೆದಿಲ್ಲ ನೀವು, ಹಾಗೆ KCET ಎಕ್ಸಾಮನ್ನು ಬರೆದು ನೀವು ಇಲ್ಲಿ KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ ನೀವಿನ್ನೂ ಎಂಟ್ರಿನೇ ಆಗಿಲ್ಲ ಅನ್ನುವಂಥ ಕ್ಯಾಂಡಿಡೇಟ್ಸು, ಹೊಸದಾದ ನೀಟ್ ಕ್ಯಾಂಡಿಡೇಟ್ಸು. ನೀವು ಆಲ್ರೆಡಿ KCET ಎಕ್ಸಾಮ್ ರಿಸಲ್ಟ್ಸ್ ಬಂದು ನಿಮ್ಮದು ಮತ್ತೆ ಈಗ ಆಲ್ರೆಡಿ ಇಂಜಿನಿಯರಿಂಗಿಗೆ ಕೌನ್ಸಿಲಿಂಗನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದರೆ, ನೀವು ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡಿದರೆ ಅಂಥ ಸ್ಟೂಡೆಂಟ್ಸು ಬೇಕಾಗಿಲ್ಲ. ಆಪ್ಷನ್ ಎಂಟ್ರಿ ಆಲ್ರೆಡಿ ನೀವು ಸ್ಟಾರ್ಟ್ ಮಾಡಿದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಬೇಡ. ನೀವು ಇನ್ನೂ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಯಾವ ಕೋರ್ಸುಗಳಿಗೂ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಅಂದ ಪಕ್ಷದಲ್ಲಿ ನೀವು ಈ ರಿಜಿಸ್ಟ್ರೇಷನನ್ನು ಮಾಡಬೇಕಾಗತ್ತೆ. ಈಗ ನೋಡೋದಾದರೆ ಎಲ್ಲಿದೆ ಲಿಂಕ್ ಅಂತ ಅಂದ್ಬಿಟ್ಟು ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟಿಗೆ ಬಂದಾಗ ಇಲ್ಲಿ UG ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ UG ನೀಟ್ 2026 ಅಂತ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ನೀವು ಇಲ್ಲಿ ಆನ್ಲೈನ್ ಅರ್ಜಿ ಲಿಂಕ್ ಕೇವಲ ಹೊಸ ನೋಂದಣಿಗಾಗಿ ಅಂತ ಇದೆ. ಆಗಲೇ ಅದನ್ನೇ ನಾನು ನಿಮ್ಗೆ ಹೇಳಿದ್ದು. ಅಂದರೆ ಹೊಸದಾಗಿ ನೀವಿನ್ನೂ ಯಾವುದೇ ನೋಂದಣಿ ಮಾಡ್ಕೊಂಡಿಲ್ಲ, ಅಂದರೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಗೆ, ಲೈಕ್ ಇಂಜಿನಿಯರಿಂಗಿಗೆ ಆಲ್ರೆಡಿ ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ, ಯಾವುದೂ ಮಾಡಿಲ್ಲ, ಪ್ಯೂರ್ಲಿ ನೀವು ಮೆಡಿಕಲ್ಗೆ ವೆಯ್ಟ್ ಮಾಡ್ತಿದ್ರಿ, ಇಂಜಿನಿಯರಿಂಗಲ್ಲೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಥವಾ ಬೇರೆ ಯಾವುದೇ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅನ್ನುವಂಥ ಸ್ಟೂಡೆಂಟ್ಸ್ಗಳು ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಲೇಬೇಕಾಗತ್ತೆ, ನೀವೇನಾದರೂ ಮೆಡಿಕಲ್ ಸೀಟಿಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತಂದರೆ. ಹೋಗಿ ಇಲ್ಲಿ ನೀವು ಕ್ಲಿಕ್ ಮಾಡದೆ ಇದ್ರ ಮೇಲೆ ಲಿಂಕ್ ಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಡೀಟೇಲ್ಸ್ ಕೇಳುತ್ತೆ. ಡೀಟೇಲ್ಸ್ ಕೊಟ್ಟಿದ್ದಾರೆ ನಿಮಗೆ ಏನೇನು ಪ್ರೋಸೆಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಫಸ್ಟ್ ಇಲ್ಲಿ ಅಪ್ಲಿಕೇಶನ್ ನಂಬರ್, ಎಂಟರ್ ಪಾಸ್ವರ್ಡ್ ಅಂತ ಬರುತ್ತೆ. ನೀವು ಲಾಗಿನ್ ಆಗಿ ನೋಡೋದಕ್ಕೆ ಪ್ರೊಸೀಜರ್ಗೆ ನೀವು ಹೊಸಬರಾಗಿರೋದ್ರಿಂದ ಹೊಸ ಬಳಕೆದಾರರು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇರುತ್ತೆ. ಆಮೇಲೆ ಪ್ರೊಸೀಜರ್ ಏನಿರುತ್ತೆ ಅಂತ ನೋಡೋದಾದರೆ ಫಸ್ಟ್ ನೋಡ್ಬೋದು ಇಲ್ಲಿ ಕಂಪ್ಲೀಟ್ ಅಪ್ಲಿಕೇಶನ್ ಟ್ರ್ಯಾಕಿಂಗ್ ಆ್ಯಂಡ್ ಸ್ಟೇಟಸ್, ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಆ್ಯಂಡ್ ಸ್ಕೋರ್ ಕಾರ್ಡ್, ರಿಯಲ್ ಟೈಮ್ ಅಪ್ಡೇಟ್ಸು, ನಿಮಗೆಲ್ಲ ಕಂಪ್ಲೀಟ್ ಇಲ್ಲಿ ಡೀಟೇಲ್ಸ್ ನೋಡಿ ಇಲ್ಲೇ ಸಿಗುತ್ತೆ ನಿಮಗೆಲ್ಲನೂ. ನೀವು ಅಪ್ಲಿಕೇಶನ್ ಟ್ರ್ಯಾಕ್ ಮಾಡ್ಬೋದು, ಡೌನ್ಲೋಡ್ ಅಡ್ಮಿಟ್ ಕಾರ್ಡನ್ನು, ಎಲ್ಲ ಪ್ರೊಸೀಜರ್ಸು ನಿಮಗೆ ಇಲ್ಲೇ ಸಿಗುತ್ತೆ. ಈಗ ನೀವು ನ್ಯೂ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನ್ಯೂ ಯೂಸರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮಗಿಲ್ಲಿ
ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೇಳುತ್ತೆ. ನೀವು ಹ್ಯಾವ್ ಯು ಕಂಪ್ಲೀಟೆಡ್ SSLC ಫ್ರಮ್ ಕರ್ನಾಟಕ ಸೆಕೆಂಡ್ರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇದೆ. ಸೊ ನೀವೇನಾದರೂ ಸ್ಟೇಟ್ ಬೋರ್ಡ್ ಅಂದರೆ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದರೆ 12th ಸ್ಟ್ಯಾಂಡರ್ಡ್ ಅವರು ಎಸ್ ಅಂತ ಕ್ಲಿಕ್ ಮಾಡಿ. ಬೇರೆ ಸ್ಟೇಟ್ ಆಗಿದ್ರೆ ಲೈಕ್ CBSE ಆಗಲಿ ICSE, ನೀವು ಬೇರೆ ಸಿಲೆಬಸ್ ಆಗಿದ್ದರೆ 12th ಸ್ಟ್ಯಾಂಡರ್ಡನ್ನು ಕಂಪ್ಲೀಟ್ ಮಾಡಿರೋದು ಅಥವಾ ಬೇರೆ ಸ್ಟೇಟಿನ ಸಿಲೆಬಸ್ ಆಗಿದ್ದರೆ ಸೊ ನೀವು ಇಲ್ಲ ಅಂತ ಕ್ಲಿಕ್ ಮಾಡಿ. ನೀವು ಸೆಕೆಂಡ್ PUC ಸ್ಟೂಡೆಂಟ್ಸ್ ಕರ್ನಾಟಕದಲ್ಲಿ KSE ಬೋರ್ಡ್ನಲ್ಲಿ ಓದಿದರೆ ಸೊ ಹೌದು ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದಾದಮೇಲೆ ನಿಮಗೆ SSLC ರಿಜಿಸ್ಟ್ರೇಷನ್ ನಂಬರನ್ನು ಕೇಳ್ತಾರೆ. ಸಾರಿ ನಾನು PUC ಅಂದರೆ SSLC 10th ನೀವು ಸ್ಟೇಟ್ ಬೋರ್ಡಲ್ಲಿ ಕಂಪ್ಲೀಟ್ ಮಾಡಿದರೆ ಹೌದು ಅಂತ ಕ್ಲಿಕ್ ಮಾಡಿ. ಅಥವಾ 10th ನೀವು CBSE ಮತ್ತು ICSE ಅಥವಾ ಬೇರೆ ಸ್ಟೇಟ್ ಬೋರ್ಡ್ಗಳಲ್ಲಿ ನೀವು ಕಂಪ್ಲೀಟ್ ಮಾಡಿದರೆ ನೋ ಅಂತ ಕ್ಲಿಕ್ ಮಾಡಿದ್ರೆ ನಿಮಗಲ್ಲಿ ಅಲ್ಲಿ ರಿಜಿಸ್ಟರ್ ನಂಬರ್ ಕೇಳುತ್ತೆ. ಮತ್ತೆ ಒನ್ಸ್ ಅಗೇನ್ ಪ್ರೊಸೀಜರ್ ಯಾವ ಸ್ಟೇಟು ನೀವು ಮತ್ತು ಯಾವ ವರ್ಷ ಪಾಸ್ ಮಾಡಿರೋದು ಮತ್ತು ನಿಮ್ಮ 10th ರೋಲ್ ನಂಬರ್ ಕೇಳುತ್ತೆ. ನೀವು ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ನಮ್ಮ ಸ್ಟೇಟ್ ಬೋರ್ಡಿನ ಸ್ಟೂಡೆಂಟ್ಸ್ ಆಗಿದ್ದರೆ ಕರ್ನಾಟಕ ಸ್ಟೂಡೆಂಟ್ಸು ನಿಮ್ಮ 10th SSLC ರಿಜಿಸ್ಟರ್ ನಂಬರ್ದು ಡೇಟಾ ಕೇಳುತ್ತೆ. ಆದಮೇಲೆ ವೆರಿಫೈ ಕೇಳಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಫರ್ದರ್ ಸ್ಟೆಪ್ಗೆ ಹೋಗುತ್ತೆ. ಅದೇ ರೀತಿಯಾದಂಥ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ನ ಕಂಪ್ಲೀಟಾಗಿ ಡೀಟೇಲಾಗಿ ಎಂಟ್ರಿ ಮಾಡಿದ್ರೆ ಫೈನಲಾಗಿ ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತೆ. ಅದಾದಮೇಲೆ ಕ್ಲಿಕ್ ಹಿಯರ್ ಟು ಲಾಗಿನ್ ಡೀಟೇಲ್ಸ್ ಇರುತ್ತೆ ನಿಮಗಿಲ್ಲಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಇಲ್ಲಿ ನೋಡ್ಬೋದು ಎಂಟರ್ ಯುವರ್ ಅಪ್ಲಿಕೇಶನ್ ನಂಬರ್, ನಿಮಗೆ ಅಪ್ಲಿಕೇಶನ್ ನಂಬರ್ ಜನರೇಟ್ ಆಗುತ್ತೆ. ಹಾಗೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿದ್ರೆ ಇಲ್ಲಿ ಕ್ಯಾಪ್ಚಾ ಎಂಟ್ರಿ ಮಾಡಿದ್ರೆ ನಿಮಗೆ ಡೀಟೇಲ್ಸು ಕಂಪ್ಲೀಟಾಗಿ ನೀವೀಗ ನೀಟ್ ಕೌನ್ಸಿಲಿಂಗಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ನೀವು ಸ್ಟಾರ್ಟ್ ಮಾಡಬಹುದು. ಸೊ ಹಾಗಾಗಿರೋದ್ರಿಂದ ಇದು ಕ್ವಿಕ್ಕಾಗಿ ಯಾರ್ಯಾರು ಇನ್ನೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಹೊಸದಾಗಿ ಮಾಡ್ಕೋಬೇಕು ಅವರು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಬಿಡಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಟೈಮ್ ಕೊಡೋದಿಲ್ಲ. ಈಗ ಆಲ್ರೆಡಿ ಫಸ್ಟ್ ರೌಂಡ್ ಇಂಜಿನಿಯರಿಂಗ್ ಕೋರ್ಸು ಮತ್ತು ಕೆಲವೊಂದು ಕೋರ್ಸುಗಳಿಗೆ ಆಲ್ರೆಡಿ ಫಸ್ಟ್ ರೌಂಡ್ ರಿಸಲ್ಟ್ಸನ್ನು ರಿಲೀಸ್ ಮಾಡಿರೋದ್ರಿಂದ ಸೊ ಇನ್ನೂ ಜಾಸ್ತಿ ಟೈಮ್ ಸಿಗೋದಿಲ್ಲ. ಹಾಗಾಗಿರೋದ್ರಿಂದ ನೀವು ರಿಜಿಸ್ಟ್ರೇಷನ್ ತುಂಬ ಗ್ಯಾಪ್ ಸಿಗೋದಿಲ್ಲ. ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಯಾವುದೇ ಮಿಸ್ಟೇಕ್ಸ್ ಇಲ್ಲದ ಹಾಗೆ. ಸೆಕೆಂಡ್ ರೌಂಡ್ಗೆ ನೀಟ್ ಮೆಡಿಕಲ್ ಸೀಟ್ಸಿನ ಆಪ್ಷನ್ ಎಂಟ್ರಿಯನ್ನು ಬೇಗನೆ ಬಿಡ್ತಾರೆ. ಹಾಗಾಗಿರೋದ್ರಿಂದ ರಿಜಿಸ್ಟ್ರೇಷನ್ ಮಾಡಿಕೊಂಡು ರೆಡಿಯಾಗಿ ಆಪ್ಷನ್ ಎಂಟ್ರಿಗೆ ಯಾವ ರೀತಿಯಾಗಿ ಸೀಟ್ಸನ್ನು ಕಾಲೇಜುಗಳನ್ನು ಮತ್ತೆ ಸೆಲೆಕ್ಟ್ ಮಾಡ್ಕೋಬೇಕು ರ್ಯಾಂಕ್ ವೈಸ್ ಅಂತ ವಿಡಿಯೋನ ಮಾಡಿದ್ದೀನಿ ಆಲ್ರೆಡಿ. ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಆಲ್. ಪ್ಲೀಸ್ ಲೈಕ್ ಮೈ ವಿಡಿಯೋ, ಶೇರ್ ಇಟ್ ಯು ಎವ್ರಿವನ್. ಥ್ಯಾಂಕ್ ಯು ಆಲ್.